ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ. ಸೊ ಕಳೆದ ನಾವು 2 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲ ಕರ್ನಾಟಕ ಇರ್ಬೋದು, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಉಷ್ಣಾಂಶ ಇದೆ, ಮಳೆನೂ ಕೂಡ ತುಂಬ ಕಡಿಮೆ ಆಗಿದೆ. ಎರಡನೇದು ಇನ್ನೊಂದೇನು ಅಂತಂದರೆ, ಸೊ ಬೋರ್ವೆಲ್ಲಲ್ಲಿ ಬರ್ತಕ್ಕಂಥ ನೀರು ಕೂಡ ಕಡಿಮೆ ಆಗಿದೆ. ಎರಡನೇದು ವಿದ್ಯುತ್ ಶಕ್ತಿ ಅಭಾವನೂ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಇಲ್ಲಿ ನಾವು ಕಳೆದ 3-4 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ, ತರಕಾರಿ ಬೆಳೆಯತಕ್ಕಂತಹ ರೈತರುಗಳು ಇಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಮಲ್ಚಿಂಗ್ ಪೇಪರ್ನ ಹಾಕ್ತಾ ಇದ್ದಾರೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಪೇಪರ್ನ. ನಾರ್ಮಲಿ ಇಲ್ಲಿ ಮಲ್ಚಿಂಗ್ ಪೇಪರ್ ಅಥವಾ ಭೂಮಿಯ ಹೊದಿಕೆ ಅಂತಂತ ಬಂತು ಅಂದರೆ 2 ವಿಧವಾಗಿ ಮಾಡ್ತೀವಿ. ಒಂದು ನೈಸರ್ಗಿಕ ಭೂಮಿಯ ಹೊದಿಕೆ, ಇನ್ನೊಂದು ನಾವು ಈ ಥರ ಆರ್ಟಿಫಿಷಿಯಲ್ ಆಗಿ ಪ್ಲಾಸ್ಟಿಕ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಭೂಮಿಯ ಹೊದಿಕೆ ಅಂತಂತ ಕರಿತೀವಿ. ಸೊ ನಾರ್ಮಲಿ ಈಗ ನಾವು ನಾರ್ಮಲಾಗೆ ನಾವು ಯೋಚನೆ ಮಾಡೋದು ಅಂತಂದಾಗ, ಪ್ಲಾಸ್ಟಿಕ್ ಅಂತ ಬಂತು ಅಂತಂದರೆ ಉಷ್ಣಾಂಶನ ಜಾಸ್ತಿ ಹೀರ್ತಕ್ಕಂಥ ಒಂದು ಪದಾರ್ಥ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ನೈಸರ್ಗಿಕ ಹೊದಿಕೆಗಳು ಅಂತ ಬಂದಾಗ, ಸೊ ರೈತರು ಇಲ್ಲಿ ತುಂಬ ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಸೊ ಈ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಮೇಜರಾಗಿ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಏನಕ್ಕೆ ಅಂತಂದರೆ, ಕಳೆ ನಿಯಂತ್ರಣ ಮಾಡೋದಕ್ಕೆ. ಎರಡನೇದಾಗಿ ತೇವಾಂಶನ ಭೂಮಿನಲ್ಲಿ ಜಾಸ್ತಿ ಇಡೋದಕ್ಕೆ ಅಂತಂದ್ಬಿಟ್ಟು. ಸೊ ನಾರ್ಮಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಪೇಪರ್ನ ನಾವು ಎಲ್ಲ ತರಕಾರಿ ಬೆಳೆಗಾರರಿಗೆ ಯಾವಾಗ ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ಮಳೆಗಾಲದಲ್ಲಿ ಅಥವಾ ಜೂನ್ ತಿಂಗಳ ನಂತರದಲ್ಲಿ ಬರ್ತಕ್ಕಂತಹ ತರಕಾರಿ ಬೆಳೆಗಳಿಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಬಂತು ಅಂದರೆ 1 ಎಕರೆಗೆ 10,000-15,000 ರೂಪಾಯಿ ಖರ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಸೊ ಈ ತೆಂಗಿನ ಮರ ಎಲ್ಲ ನಮ್ಮ ಕಡೂರು ತಾಲೂಕು ಅಂತ ಬಂತು ಅಂದರೆ ಎಲ್ಲ ರೈತರ ಹತ್ರನೂ ತೆಂಗಿನ ತೋಟ ಅಂತ ಇದ್ದೇ ಇದೆ. ಸೊ ಇಲ್ಲಿ ಸಿಪ್ಪೆಮಟ್ಟೆನ ಯಾರು ಕೊಂಡ್ಕೊಂತ ಇಲ್ಲ. ಇತ್ತೀಚೆಗೆ ಸಿಪ್ಪೆಮಟ್ಟೆ ಬೆಲೆನೂ ಕೂಡ ಕಮ್ಮಿ ಆಗಿದೆ. ಸೊ ನಾನು ಇವತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಇದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಭೂಮಿಗೆ ಹೊದಿಕೆ ಅಂತಂತಲೇ ಹೇಳ್ಬೋದು. ಸೊ ಎರಡನೇದು ಅಂತಂದರೆ, ಯಾವುದೇ ರೀತಿಯಾದ 1 ರೂಪಾಯಿ ಕೂಡ ಖರ್ಚನ್ನು ಮಾಡದೇ ಇರತಕ್ಕಂಥ ಒಂದು ಪದಾರ್ಥ, ಮತ್ತು ಎಲ್ಲ ರೈತರುಗಳಿಗೂ ಕೂಡ ಈಸಿಯಾಗಿ ಸಿಗುತ್ತೆ. ಸೊ ಟೊಮೊಟೊನ ನಾಟಿ ಮಾಡಿದ ಸೊ 8ರಿಂದ 10 ದಿನ ಅಥವಾ 1 ವಾರದ ನಂತರದಲ್ಲಿ ಗಿಡ ಬೆಳವಣಿಗೆ ಆದಮೇಲೆ, ಸೊ ಈ ರೀತಿಯಾಗಿ ನಾವು ಸಿಪ್ಪೆಮಟ್ಟೆನ ಕಾಂಡ ಭಾಗನ ಹೊದಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ನಾವು ಕೊಡ್ತಕ್ಕಂಥ ನೀರನ್ನ ತುಂಬ ದಿನಗಳ ಕಾಲ ಭೂಮಿನಲ್ಲೂ ಇಡ್ಬೋದು. ಎರಡನೇದೇನು ಅಂತಂದರೆ, ಆ ಗಿಡದ ಸುತ್ತ ಬರ್ತಕ್ಕಂಥ ಕಳೆನೂ ಕೂಡ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಎರಡನೇದೇನು ಅಂದರೆ, ಈ ಸಿಪ್ಪೆಮಟ್ಟೆ ದೀರ್ಘಾವಧಿವರೆಗೆ ಇರೋದ್ರಿಂದ ಸೊ ಬೆಳೆ ಕಂಪ್ಲೀಟ್ ಆಗೋ ತನಕನೂ ಕೂಡ ಸೊ ಇದು ಕರಗೋದಿಲ್ಲ. ಎರಡನೇದೇನು ಅಂತಂದರೆ, ಕಾಂಡಕ್ಕೆ ಬೀಳ್ತಕ್ಕಂತಹ ಸೂರ್ಯನ ಕಿರಣನ ಸೊ ಈ ಸಿಪ್ಪೆಮಟ್ಟೆನ ಮಲ್ಚಿಂಗ್ ಮಾಡೋದ್ರಿಂದ ನಾವು ಗಿಡದ ಒಂದು ಕುಂಠಿ ಥರ ಯಶಸ್ವಿಯಾಗಿ ತಡೆಗಟ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಾವು ರೈತರುಗಳು ಯಾವುದೇ ಟೊಮೊಟೊ ಬೆಳೆಗಾರರು ರೈತರ ಹತ್ರ ಓದುವಂತನ್ನಿ, ಸರ್ ಇವತ್ತು ಏನಿಲ್ಲ 1 ಎಕರೆ ಟೊಮೊಟೊ ಬೆಳಿತೀನಿ ಅಂತಂದರೆ 80,000ದಿಂದ 1 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಕಾರಣ ಏನು ಅಂತಂದರೆ, ಅವೈಜ್ಞಾನಿಕವಾದ ಕೆಲವೊಂದು ಬೇಸಾಯ ಪದ್ಧತಿಗಳು ಅಂತ ಹೇಳ್ತೀವಿ. ಈ ಬೇಸಿಗೆ ಕಾಲದಲ್ಲೂ ಮಲ್ಚಿಂಗ್ ಮಾಡ್ತಾರೆ. ಸೊ ಈ ಮಲ್ಚಿಂಗಿಗೆ ಏನಿಲ್ಲ ಅಂತಂದ್ರೆ, ಅವ್ನು ಮಾಡೋದಕ್ಕೆ ಏನಿಲ್ಲ ಅಂದರೆ ರೈತನಿಗೆ 10,000-15,000 ರೂಪಾಯಿ ಖರ್ಚಾಗುತ್ತೆ. ಸೊ ಇಲ್ಲಿ 15,000 ರೂಪಾಯಿ ದುಡ್ಡು ಉಳಿಸ್ತಾ ಅಂತಂತಂದರೆ, ಅವನಿಗೆ ಲೇಬರ್ಸ್ ಖರ್ಚಿರ್ಬೋದು, ಮತ್ತು ಬೇರೆ ರೀತಿಯಾದ ಬೇಸಾಯ ಪದ್ಧತಿಗಳಿಗೆ ಅವನು ಯೂಸ್ ಮಾಡ್ಕೊಬೋದು. ಈ ರೀತಿಯಾಗಿ ಅನಿಯಮಿತ ಬೇಸಾಯ ಕ್ರಮಗಳು ಮತ್ತು ಅವೈಜ್ಞಾನಿಕ ಬೇಸಾಯ ಕ್ರಮಗಳನ್ನ ರೈತರು ಅಳವಡಿಸ್ಕೊಳ್ಳೋದ್ರಿಂದ ಇವತ್ತು ಎಲ್ಲ ಬೆಳೆಗಳದ್ದು ಅವ್ರದ್ದು ಖರ್ಚು ಜಾಸ್ತಿ ಆಗ್ತಿದೆ. ಸೊ ಬರ್ತಕ್ಕಂಥ ಲಾಭನೂ ಕಡಿಮೆ ಆಗ್ತಿದೆ. ಸೊ ಈ ರೀತಿಯಾಗಿ ನಮಗೆ ಸಿಗ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು, ಈ ಸಿಪ್ಪೆಮಟ್ಟೆನೇ ಇರ್ಬೋದು, ಒಣಗಿದ್ದ ಅಡಿಕೆ ಸಿಪ್ಪೆ ಇರ್ಬೋದು, ರಾಗಿ ತೌಡು ಇರ್ಬೋದು. ಸೊ ಈ ರೀತಿಯಾಗಿ ನಾವು ಬಳಸ್ಕೊಂಡು ಅಂತಂದರೆ, ಸೊ ನಮಗೆ ಬರ್ತಕ್ಕಂಥ ಸಮಸ್ಯೆನೂ ಕಡಿಮೆ ಆಗುತ್ತೆ. ಸೊ ಇದು ಏಕವಾದ ಒಂದು ಭೂಮಿಯ ಹೊದಿಕೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.